ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ. ಸೊ ಏನಂತ ಹೇಳಿದ್ರೆ, ಒಂದು ನೌಕೋಲ್ ಏನಂತಾರೆ, ಈ ಒಂದು ಬೆಳೆಯ ಬಗ್ಗೆ ಒಂದು ಮಾಹಿತಿ ತಗೋಣ ಅಂತ ಬಂದಿರೋದು. ಮಾಹಿತಿ ಅಂದರೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಈಗ ಬೆಳೆದಿರೋದು ಮಾರ್ಕೆಟಿಂಗ್ ಮಾರ್ಕೆಟ್ಗೆ ಯಾವ ರೀತಿ ಇರಬೇಕು, ಕಂಪ್ನಿಗೆ ಯಾವ ರೀತಿ ಇರಬೇಕು, ಒಂದು ಈ ಕ್ವಾಲಿಟಿಗಳೆಲ್ಲ, ಮತ್ತು ಯಾವ ತಳಿ ಸೂಕ್ತವಾಗಿರ್ತದೆ. ಜೊತೆಗೆ ಇದರಲ್ಲಿ ಇವಾಗ ಕಂಪ್ನಿಗೆ ನಾವು ಏನಾದರೂ ಒಂದು ಐಟಮ್ ಕೊಡಬೇಕಾದ್ರೆ ಗ್ರೇಡಿಂಗ್ ಅಂತೇನು ಹೇಳ್ತಾರೆ. ಗ್ರೇಡಿಂಗ್ ಅಂತ ಹೇಳಿದ್ರೆ ಇದೇ ರೀತಿ ಕ್ವಾಲಿಟಿ ಇರಬೇಕು ಅಂತ ಹೇಳ್ತಾರೆ. ಸೊ ಇದೆಲ್ಲ ಯಾವ ರೀತಿ ಇರುತ್ತೆ, ಮತ್ತು ಬೆಳೆ ಯಾವ ರೀತಿ ಇದೆ, ಒಟ್ಟಾರೆ ಮಾಹಿತಿ ಈ ವಿಡಿಯೋದಲ್ಲಿರುತ್ತೆ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮಾಹಿತಿಗೆ ಹೋಗೋಣ ಬನ್ನಿ. ಇನ್ನು ಕಟಾವಿನ ವಿಚಾರಕ್ಕೆ ಬಂದಾಗ ಎಲೆಗಳನ್ನೆಲ್ಲ ಹಾಕೋತಾರ, ಇಲ್ಲ ಕಂಪ್ನಿಗಳಿಗೆ ಆಗಲಿ ಮಾರ್ಕೆಟ್ಗೆ ಆಗಲಿ ನೀಟಾಗಿ ಈ ರೀತಿಯೆಲ್ಲ ಕಟ್ ಮಾಡಬೇಕು. ಕಟ್ ಮಾಡಿ ಕ್ಲೀನಾಗಿ ಕೊಡಬೇಕಾಗ್ತದೆ. ಅದರಲ್ಲಿ ಬಂದು ಸಣ್ಣದಾಗಿರೋವಂಥವನ್ನೆಲ್ಲ ಸ್ವಲ್ಪ ತೆಗೆದಾಕ್ತಾರೆ. ಕರೆಕ್ಟಾಗಿ ಅವ್ರಿಗೆ ಬೇಕಾಗಿರುವಂಥ ಸೈಜ್ಗಳನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಇಲ್ಲಿ ನೀವು ಒಂದು ತಗೊಳ್ಳಲ್ಲ ಸಮಯ ಚೆಂದಾಗಿಲ್ದಿದ್ರೆ ಒಂದು ತಗೊಳ್ಳಲ್ಲ, ಎಲ್ಲ ಬಿಸಾಕ್ತಾರೆ. ಅವ್ರಿಗೆ ಬೇಡ ಅಂತ ಹೇಳ್ತಾರೆ, ರಿಜೆಕ್ಟ್ ಮಾಡ್ತಾರೆ. ರಿಜೆಕ್ಟ್ ಮಾಡಾಕ್ತಾರೆ. ಓಕೆ, ಇದೊಂದು ವಿಚಾರ ಆಯಿತು. ಈಗ ಇನ್ನು ತಳಿ ಬಗ್ಗೆ, ಇನ್ನು ಉಳಿದ ಮಾಹಿತಿ ಬಗ್ಗೆ ಇನ್ನೊಬ್ಬರ ಹತ್ರ ಮಾತಾಡೋಣ ಬನ್ನಿ. ಅಣ್ಣ ನಮಸ್ಕಾರ. ಸ್ವಲ್ಪ ಜೋರಾಗಿ ಮಾತಾಡಿ. ನಿಮ್ಮ ಹೆಸರು ಮತ್ತು ನಿಮ್ಮ ಊರಣ್ಣ? ಸರ್, ನನ್ನ ಹೆಸರು ಹರೀಶ್. ನಿಮ್ಮ ಊರಣ್ಣ? ಬಂದು ಪಡೋನಹಳ್ಳಿ. ಅಣ್ಣ, ಈಗ ಎಷ್ಟು ವರ್ಷಗಳಿಂದ ನೀವು ಈ ಒಂದು ನೌಕೋಲು ಅಂದರೆ ಕಂಪ್ನಿಗಳಿಗೆ ಇದು ಮಾಡ್ತಾಯಿದ್ದೀರಾ ಅಣ್ಣ? 5 ವರ್ಷದಿಂದ ಮಾಡ್ತಾಯಿದ್ದೀರಾ. ಸಾಮಾನ್ಯವಾಗಿ ಇವಾಗ ಒಂದು ಬೆಳೆ ಬೆಳೆದ್ರೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಸೂಪರ್ ಮಾರ್ಕೆಟ್ಗೆ ಒಂದು ಲೆಕ್ಕಾಚಾರ ಇದೆ. ಅಂದರೆ ಇವಾಗ ನೀವು ಕಂಪ್ನಿಗಳಿಗೆ ಹಾಕ್ತಿರಲ್ಲ, ಅದು ಶೋರೂಮ್ಗಳಲ್ಲಿ ಮಾರ್ಕೆಟ್ಗಳಲ್ಲಿ ಇಟ್ಟು ಮಾರ್ತಾರೆ. ಇನ್ನು ಮಾಮೂಲಿಯಾಗಿ ಸಣ್ಣ ಪುಟ್ಟ ಇದು ಅಂದರೆ ಬಡವರಿಗೆ ಬೇಕಾಗಿರೋವಂಥ ಮಾರ್ಕೆಟಿಂಗು ಇಲ್ಲಿರ್ತದೆ. ಏನೋ ನಮಗೆ ಡೈರೆಕ್ಟಾಗಿ APMCಗೆ ಹಾಕೋತೀರಿ. ಇದಕ್ಕೂ APMC ಮಾರ್ಕೆಟ್ಗೆ ಹಾಕೋದಕ್ಕೂ ಮತ್ತು ಕಂಪ್ನಿಗೆ ತಗೊಳ್ಳೋದಕ್ಕೂ ಏನಾದರೂ ಐಟಮಲ್ಲಿ ವ್ಯತ್ಯಾಸ ಇರುತ್ತಾ ಅಂತ ಹೇಳಿದ್ದೀರಾ? ಸರ್, ಇರುತ್ತೆ ಸರ್, ವ್ಯತ್ಯಾಸ ಇರುತ್ತೆ ಸರ್. ಹೆಂಗೆಲ್ಲ ವ್ಯತ್ಯಾಸ ಇರುತ್ತೆ ಸರ್? ಮಾರ್ಕೆಟಲ್ಲಿ ಯಾವ ಥರ ಇದ್ರೆ ತೊಗೊತಾರೆ, ಕಂಪ್ನಿನಲ್ಲಿ ಆ ಥರ ಕ್ವಾಲಿಟಿ ಇರುತ್ತೆ. ಕ್ವಾಲಿಟಿ ಇದ್ರೆ ಮಾತ್ರ ತೊಗೊತಾರೆ. ಅಲ್ಲಿ ಮತ್ತೆ ಗ್ರೇಡ್ ಮಾಡ್ತಾರೆ, ಮತ್ತೆ ಗ್ರೇಡಿಂಗ್ ಮಾಡ್ತಾರೆ. ನೀವು ಇಲ್ಲಿ ಗ್ರೇಡಿಂಗ್ ಮಾಡ್ಕೊಂಡು ಹೋಗಿರ್ತೀರಾ? ಇಲ್ಲಿ ಗ್ರೇಡ್ ಮಾಡಿದ್ರೆ ಮತ್ತೆ ಅಲ್ಲಿ ಟೇಬಲಲ್ಲಿ ಹಾಕ್ತೀವಿ. ಟೇಬಲಲ್ಲಿ ಹಾಕಿದ್ರೆ ಮತ್ತೆ ಗ್ರೇಡಿಂಗ್ ಆಗುತ್ತೆ. ಇವಾಗ ನೀವು ಈ 5 ವರ್ಷಗಳಿಂದ ಈ ಒಂದು ನೌಕೋಲು ಇದರಲ್ಲಿ ಇದ್ದೀರಲ್ವಾ, ಒಂದು ಕೆಲಸ ಮಾಡ್ಕೊಂಡಿದ್ದೀರಲ್ವಾ. ಸೊ ನೀವು ಜಾಸ್ತಿ ತೆಗೆಯೋ ಅಂಥ ತಳಿ ಯಾವುದು? ಅಲ್ಲ, ನೌಕೋಲಲ್ಲಿ ಯಾವ ವೆರೈಟಿ ಜಾಸ್ತಿ? ಕಾವೇರಿ. ಅದನ್ನ ಬಿಟ್ಟರೆ ಬೇರೆ ಯಾವುದಾದ್ರು? ಯಾವುದು ಫೇಮಸ್ ಆಗಿರೋದು ಅದೇ ಜಾಸ್ತಿ ಸರ್. ಈಗ ಕಾವೇರಿ ಸೀಡ್ಸ್. ಓಕೆ, ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀರಾ? ಓಕೆ ಅಣ್ಣ, ಈಗ ಇಲ್ಲಿ ನೋಡೋದಾದರೆ ಈ ಕ್ರೇಟಲ್ಲಿ ಇಷ್ಟೆಲ್ಲ ಕಟ್ ಮಾಡಿ ಹಾಕಿದ್ದಾರೆ. ಸೊ ಇದರಲ್ಲಿ ಬಂದು ರಿಜೆಕ್ಟ್ ಅಂತ ಹೇಳಿದ್ರೆ ಯಾವ ರೀತಿ ಇರ್ತದೆ? ರಿಜೆಕ್ಟ್ ಮಾಡೋದಾದ್ರೆ ತಗೊಂತಾರೆ ಸರ್. ಇದೆಲ್ಲ ಬಂದು ಇದೇ ಒಂದು ಕಂಪ್ನಿ ತಗೊಂತಾರೆ. ಇದು ಬಂದು ಸಣ್ಣ ಇರೋದು ಒಂದು ಕಂಪ್ನಿಗೆ ತಗೊಂತಾರೆ. ಓಕೆ, ಇದು ಈ ಸೈಜ್ ಇರೋದು ಒಂದು ಕಂಪ್ನಿ ತಗೊಂತಾರೆ. ಇದು ದಪ್ಪ ಇರೋವೆಲ್ಲ ಒಂದು ಕಂಪ್ನಿಗೆ ತಗೊಂತಾರೆ. ಈ ತರ ಆಗಿದ್ರೆ ಸೈಡ್ ತಗೊಂತಾರೆ. ಸ್ನೇಹಿತರೆ, ಇಲ್ಲಿ ಗಮನಿಸಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋ ಗಡ್ಡೆ ಇಷ್ಟು ದಪ್ಪ ಇದೆಯಲ್ಲ, ಇದರಲ್ಲಿ ನೋಡಿ ಒಂದು ತೂತ್ ಮಾಡಿರೋದು ನೋಡಿ, ಹುಳಗಳು. ಈ ರೀತಿ ಎಲ್ಲ ಇರೋದನ್ನ ಕಂಪ್ನಿನಲ್ಲಿ ಯಾರೂ ತಗೊಳ್ಳೋದಿಲ್ಲ. ಇದನ್ನೆಲ್ಲ ಗ್ರೇಡ್ ಮಾಡಿ ಹೊರಗಡೆ ಹಾಕ್ತಾರೆ, ತೆಗೆದು ಬಿಡ್ತಾರಲ್ಲ ಅಣ್ಣ. ಇದೆಲ್ಲ ಜೊತೆಗೆ ಇದನ್ನ ಹಾಕ್ತಾರೆ, ತೂತಿರೋದು ಒಬ್ಬೊಬ್ರು ಹಾಕೊಂತಾರೆ, ಯಾರೋ ಒಬ್ಬೊಬ್ರು ಹಾಕೋತಾರೆ. ಇನ್ನು ಜಾಸ್ತಿ ಕಂಪ್ನಿಗಳಲ್ಲಿ ಇದೆಲ್ಲ ಮುಟ್ಟಲ್ಲ. ಸೊ ಈ ಥರ ತೂತುಗಳಿರಬಾರ್ದು, ಹುಳ ಮೇದಿರುತ್ತಾನೆ ಅದು. ಅದನ್ನ ಬಿಟ್ಟರೆ ಇನ್ಯಾವುದಾದ್ರೂ ಈ ಥರದ್ದು ಹಾಕಲ್ಲ ಅನ್ನೋದಾದ್ರೆ ಯಾವ ಥರ ಇರ್ತದೆ? ಏನಾದರೂ ಒಂದು ಐಡಿಯಾ ಇದೆಯಾ? ಇಲ್ಲಿ ಯಾವುದಾದ್ರು ಮುಡ್ಡಿ ಮಚ್ಚೆ. ನೋಡಿ ಸ್ನೇಹಿತರೆ, ಇನ್ನೊಂದು ವಿಚಾರ, ಇಲ್ಲಿ ನೋಡಿ ಈ ರೀತಿಯಾದ ಒಂದು ಮಚ್ಚೆಗಳು ಬಂದಿರ್ತದೆ ಬುಡದಲ್ಲಿ. ಇದು ಏನಂತ ಹೇಳಿದ್ರೆ ಒಂದು ಸ್ವಲ್ಪ ಕೊಳೆತ ಸ್ಥಿತಿಯಲ್ಲಿ ಇರ್ತದೆ. ನೀರು ಗೊಬ್ಬರ ಜಾಸ್ತಿ ಆಗಿ ಈ ತರ ಇದ್ರೆ ಇದು ಕೊಳೆತೋಗ್ಬಿಡ್ತದೆ. ಇದು ಮಾರ್ಕೆಟ್ಗೆ ಹಾಕಿದ್ರೇನು ನಾಳೆ ಕೊಳೆತೋಗಲ್ಲ, ಅವರು ಹಂಗೆ ಆಗಲ್ಲ ಅನ್ನೋದು. ಓಕೆ, ಮುಡ್ಡಿದಲ್ಲಿ ಅದು ಈ ತರ ಇದಿರಬಾರ್ದು, ಕೊಳ್ತಂಗಿರಬಾರ್ದು. ಸ್ಕಿನ್ ಔಟ್ ಆಗಿರೋದು. ಮತ್ತೆ ನಾವು ಕೊಯ್ಯೋವಾಗಲೂ ಏನಾದರೂ ಒಂದು ಸ್ವಲ್ಪ ಇದಾದ್ರೇನೋ ಅದನ್ನ ತಗೊಳ್ಳೋದಿಲ್ಲ, ಇದು ತಗೊಳ್ಳೋದಿಲ್ಲ. ಮಣ್ಣಿಲ್ದಿರ ಕ್ಲೀನಾಗಿ ಕೊಡಬೇಕು ಅವ್ರಿಗೆ. ಓಕೆ, ಈ ತೂತಿರೋದು ಮತ್ತು ಈ ಥರ ಒಂದು ಸ್ವಲ್ಪ ನೀರು ಗೊಬ್ಬರ ಜಾಸ್ತಿಯಾಗಿ ಕೊಳ್ತಂಗಾಗಿರೋದು, ಜೊತೆಗೆ ಈ ಯಾವುದೋ ಒಡೆದೋಗಿರೋ ಥರ ಇರ್ತದಲ್ಲ ಅಣ್ಣ, ಅದೇನು ಇಲ್ಲ ಈ ತೋಟದಲ್ವಾ? ಮತ್ತು ಇದು ಕೋಲ್ ಥರ ಬರುತ್ತಲ್ವಾ ನೋಡಿ, ಈ ಥರ ಈ ಜಾತಿಯಲ್ಲಿ ಬರೋದಿಲ್ಲ, ಬೇರೆ ಜಾತಿಯಲ್ಲಿ ಬರುತ್ತಲ್ಲ.
ಈ ಥರ ಹಾಂ ನೋಡಿ ಈ ಥರ ತಕ್ಕಣ ಈ ಥರ ಬಂದು ಹೊಡೆದಿರೋ ಅಂಥದ್ದು ತಗೊಳ್ಳೋದಿಲ್ಲ. ಓಕೆ ಏನಾಗಿಲ್ಲ, ಹಾಂ ಸುಮ್ಮನೆ ಹೊಡೆದಿರೋದು ಹುಳಾಗಿಲ್ಲ. ಅಲ್ಲಲ್ಲ ಕ್ರ್ಯಾಕ್ ಬಂದಂಗೆ ಆಗಿದೆ, ಅದಕ್ಕೆ ತಗೊಳ್ಳಲ್ಲ. ಮತ್ತು ಈ ಥರ ಕೋಲ್ ಥರ ಉದ್ದುದ್ದಕ್ಕೆ ಬಂದರೆ ತಗೊಳ್ಳಲ್ಲ, ರೌಂಡ್ ಆಗಿರಬೇಕು. ಅದು ಒಂದು ಕಂಪ್ನಿ ಅಲ್ಲಲ್ಲ ಅಲ್ಲ ತಗೊಳ್ಳಲ್ಲ ಇದು. ಹಾಂ ಇದೊಂದು ವಿಚಾರ. ಹುಳು ತಿನ್ನೋದಿರೋದು. ಈ ಥರ ನೋಡಿ ಸ್ನೇಹಿತರೆ, ಈ ನಾವು ಎಷ್ಟೇ ಬೆಳೆ ಮಾಡಿದ್ರೂ ಅಷ್ಟೇ ನೋಡಿ, ಈ ಒಂದು ಕೀಟಗಳನ್ನ ಹತೋಟಿಯಲ್ಲಿ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಹುಳ ಮೇಯ್ದು ಬಿಡ್ತದೆ. ಹುಳ ಮೇದಿರೋದನ್ನ ನಾವು ತಗೊಂಬಂದು ಹಾಕ್ಬೋದು, ನಾವು ಔಷಧಿ ಹೊಡೆದಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಜನ ನೋಡೋದೇನು ಅಂತ ಹೇಳಿದ್ರೆ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ಬೇಕು. ಅದು ಔಷಧಿ ಆದರೂ ಹೊಡೆದಿರಲಿ ಏನಾದರೂ ಹೊಡೆದಿರಲಿ ಅದು ಬೇಕಾಗಿರಲ್ಲ. ನೋಡಿ ಹುಳ ಇದರಲ್ಲಿ ನೋಡಿ ಔಷಧಿ ಒಂದು ಸ್ಪ್ರೇಯಿಂಗ್ ಮಾಡೋದನ್ನು ಇದು ಮಾಡಿದ್ದಾರೆ, ನಿಲ್ಲಿಸಿದ್ದಾರೆ. ಅದರಲ್ಲಿ ಬಂದು ಹುಳ ಬಿದ್ದುಬಿಟ್ಟು ಈಗ ಒಂದು ಗಡ್ಡೆನೆಲ್ಲ ಮೇಯ್ಕೊಂಡು ಹೋಗಿದೆ. ಅಣ್ಣ ಈಗ ಮುಖ್ಯವಾಗಿ ನೀವು ಕಂಪ್ನಿಗಳಂತ ಹೇಳಿದ್ರೆ ಯಾವ್ಯಾವ ಕಂಪ್ನಿಗಳಿಗೆ ನೀವು ಕೊಡ್ತೀರಾ ಅಣ್ಣ? ಸರ್ ಬಿರ್ಲಾ ಕೊಡ್ತೀವಿ, ಬಿರ್ಲಾ, ರಿಲಯನ್ಸ್, ಮುಂಜಾಕಟ್ಟು, ಸುಗ್ಗಿ, ಸ್ಟಾರ್ ಬಜಾರ್, ಮತ್ತು ಇನ್ನು ಮಿಕ್ಕಿದು ಬೇಜಾನ್ ಇದೆ ಸರ್. ಬೇಜಾನ್ ಐತೆ ಸುಮಾರು. ಮಾಲೂರಲ್ಲಿ ನಮ್ಮ ಮಾಲೂರಲ್ಲಿ ಜಾಸ್ತಿ ಆಪ್ಷನ್ ಇದೆ, ಬೇರೆ ಬೇರೆ ಕಂಪ್ನಿಗಳೆಲ್ಲ ಐತಲ್ಲ. ಓಕೆ, ಈಗ ಇದರಲ್ಲಿ ಬಂದು ಚೆಲ್ಲಿದ್ದೆಲ್ಲ ಹಂಗೆ ಬಿಟ್ಬಿಟ್ರೆ ಚೆನ್ನಾಗಿ ಬರ್ತದಾ ಸರ್? ಚೆಲ್ಲಿ ಬೀಜನೂ ಬರುತ್ತೆ ಮತ್ತು ಉಳೆ ಬೀಜನೂ ಬರುತ್ತೆ. ಉಳ್ತಾರ ಇವಾಗ ಹೆಂಗೆ ಬರುತ್ತೆ ಸರ್ ಇದರಲ್ಲಿ ಬೀಜ ಸರ್. ಹಾಂ ಬೀಜನೂ ಬರುತ್ತೆ ಸರ್, ಉಳೋದು ಬರುತ್ತೆ, ಬರ್ತದೆ. ಇದು ನೀಟಾಗಿ ಬರ್ತದೆ, ಇದು ನೀಟಾಗಿ ಬರ್ತದೆ. ಇದರಲ್ಲಿ ಸ್ವಲ್ಪ ಮಂದ ಮಾಡಿದ್ದಾರೆ ಅಷ್ಟೇ ಬೀಜ, ಇದರಲ್ಲಿ ಮಂದ ಮಾಡಿದ್ದಾರೆ. ತೆಳುವಾಗಿರ್ಬೇಕಲ್ವಾ? ಹಾಂ ಸಮಯ ಇದು ಒತ್ತೇನಾದರೂ ಕೀಳ್ಬೇಕಾಗ್ತದ ಇದ್ರಾಗ? ಒತ್ತು ಕಿತ್ತು ಕಿಲಿನ ಕಳೆ ಕಿತ್ತು 2 ಕಿತ್ತ ಓಡಾಡಿ 2 ಕಿತ್ತ ಒತ್ತು ಕಿತ್ತು ಎಲ್ಲ ಕ್ಲೀನ್ ಮಾಡಿದ್ರೇನೆ ಗಡ್ಡೆ ಚಂದಾಗಿ ಬರಲ್ಲ. ಗಡ್ಡೆ ಚೆನ್ನಾಗಿ ಬರಲ್ಲ ಮಾಡಿದ್ರೆ ಅದು ಕೋಲ್ ಬರ್ತೈತೆ, ಚಂದಾಗಿ ಬರೋದಿಲ್ಲ. ಕ್ಲೀನಾಗಿ ನೀಟಾಗಿ ಚೆಲ್ಲಿದ್ದೆಲ್ಲ ಹಂಗಂಗೆ ಬಿಟ್ಬಿಟ್ರೆ ಚೆನ್ನಾಗಿ ಬರಲ್ಲ. ಚೆಲ್ಲಿದ್ದೆಲ್ಲ ಹಂಗೆ ಬಿಟ್ರೆ ಆಗಲ್ಲ. ಒಂದು ಅಡಿಗೆ ಒಂದು ಕರೆಕ್ಟಾಗಿ ಮಾಡಿದ್ರೆ ಕರೆಕ್ಟಾಗಿ ಗಡ್ಡೆ ಇಷ್ಟು ಪಾಟ್ಗೆ ಇಷ್ಟು ಗಡ್ಡೆ ಬರ್ತೈತೆ, ಎಲ್ಲ ಸೈಜ್ ಚೆನ್ನಾಗಿ ಬರ್ತದೆ. ಇವಾಗೆಲ್ಲ ಪಕ್ಕದಲ್ಲೇ ಇದ್ರೆ ಸೈಜ್ ಬರಲ್ಲ. ಇದು ಒಂದು ಸಣ್ಣ ಒಂದು ದಪ್ಪ ಬರ್ತದೆ. ನೋಡಿ ಸ್ನೇಹಿತರೆ, ತುಂಬಾ ಗಾಳಿ ವಾತಾವರಣ ಇಲ್ಲ ಅಂತ ಹೇಳಿದಾಗ ಇಲ್ಲಿ ನೋಡಿ, ಇಲ್ಲೇನಾಗಿದೆ ಅಂತ ಹೇಳಿದ್ರೆ ನಿಮಗೆ ಸರಿಸುಮಾರು ಒಂದು 4 ಗಡ್ಡೆ ಪಕ್ಕದಲ್ಲೇ ಇದೆ. ಸೊ ಇದರಲ್ಲಿ ಯಾವುದೂ ಅಷ್ಟೊಂದು ಚೆನ್ನಾಗಿ ಸೈಜ್ ಬಂದಿಲ್ಲ. ಇದಕ್ಕೆ ಕಾರಣ ಬಂದು ಗಾಳಿ ವಾತಾವರಣ ಇಲ್ಲ ಅದಕ್ಕೆ. ಸೊ ನಾವು ಒತ್ತು ಕೀಳೋವಾಗ ನೋಡಿ, ಈ ಒಂದನ್ನ ಸೆಂಟ್ರಲ್ ಇರೋದನ್ನ ತೆಗೆದಿದ್ರೆ ಇವೆರಡಕ್ಕೂ ಗಾಳಿ ಚೆನ್ನಾಗಿ ನುಗ್ಗಿತ್ತು ಅಂದ್ರೆ ಇದು ದಪ್ಪ ಬರ್ತಾ ಇತ್ತು. ನೋಡಿ ಇಲ್ಲಿ ಸಪ್ರೇಟ್ ಆಗಿ ಒಂದಿದೆ, ನೀವು ಇಲ್ಲಿ ಗಮನಿಸ್ಬೋದು. ಒತ್ತು ಕೀಳೋದು ಏನಕ್ಕಪ್ಪ ಅಂತ ಹೇಳಿದ್ರೆ ನೀವು ಇಲ್ಲಿ ಗಮನಿಸ್ಬೋದು, ಒತ್ತು ಕಿತ್ತರೆ ಗಡ್ಡೆಯಿಂದ ಗಡ್ಡೆಗೆ ದೂರ ಇತ್ತು ಅಂತ ಹೇಳಿದ್ರೆ ನೋಡಿ ಇದೇನಕ್ಕಾಗಲ್ಲ, ದಪ್ಪ ಅದು ಕೋಲು ಅಲ್ಲ ಮಂದ ಇರೋದ್ರ ಕಲ್ದ್ರೆ ಅದು ದಪ್ಪ ನೋಡಿ ಈ ರೀತಿಯಲ್ಲಿ ಸೈಜ್ ಬರ್ತದೆ. ಸೊ ಯಾವುದೇ ಒಂದು ಬೆಳೆ ಆದರೂ ಆಗಲಿ ನಾವು ಜಾಸ್ತಿ ಹತ್ತತ್ರ ಉಣಿದ್ರೆ ಇದೇ ರೀತಿ ಪರಿಸ್ಥಿತಿ ಇರುತ್ತೆ. ಇಲ್ಲ ನಾವು ನೀಟಾಗಿ ಒತ್ಕೀಳೋವಾಗ ಒಂದು ಅರ್ಧ ಅಡಿಗೆ ಒಂದೊಂದು ಪೈರ್ನ ಇಟ್ಟಿದ್ದೆ ಆದರೆ ತುಂಬ ಅರ್ಧ ಅಡಿಗೆ ಮುಕ್ಕಾಲು ಅಡಿಗೆ ಇರಬೇಕು, ಗಾಳಿ ಚೆನ್ನಾಗಿ ನುಗ್ಗಬೇಕು. ಈ ಥರ ಇದ್ದರೆ ಬೆಳೆ ಚೆನ್ನಾಗಿ ಬರ್ತದೆ. ಓಕೆ, ನೋಡಿದ್ರಲ್ವ, ಇದಾಗಿತ್ತು ಕಂಪ್ನಿಗೆ ಯಾವ ರೀತಿ ಇರಬೇಕು ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ. ಕಟಿಂಗ್ ವಿಚಾರಕ್ಕೆ ಬಂದಾಗ ಮೇಲೆ ಇರೋವಂಥ ಎಲೆಗಳನ್ನ ತೆಗಿತಾರೆ, ಜೊತೆಗೆ ಬುಡದಲ್ಲಿ ಯಾವುದೇ ರೀತಿಯಾದ ಬೇರನ್ನು ಬಿಡ್ದಿರ ಈ ರೀತಿಯಲ್ಲಿ ಕುಡುಗೋಲಲ್ಲಿ ಕಟಾವು ಮಾಡ್ಕೊಳ್ತಾರೆ. ಸೊ ಇದಾಗಿತ್ತು ಒಂದು ಮಾಹಿತಿ ಅಣ್ಣ, ಒಂದು ಚಿಕ್ಕದಾದ ಮಾಹಿತಿ ಕಂಪ್ನಿಗೆ ಯಾವ ಥರ ಇರಬೇಕು ಅಂತ ಒಂದು ಮಾಹಿತಿ ಕೊಟ್ಟರೆ ನಿಮಗೆ ನಮ್ಮ ಕಡೆಯಿಂದ ಧನ್ಯವಾದಗಳು.